ನಮಸ್ಕಾರ ವೀಕ್ಷಕರೇ. ಅನಾರೋಗ್ಯ ಕರೆಯದೆ ಬರೋ ಅತಿಥಿ ಇದ್ದಂತೆ. ನಾವು ಅತಿಥಿಗಳಿಗೆ ಹೇಗೆ ಉಪಚಾರ ಮಾಡ್ತೇವೆಯೋ ಹಾಗೆ ಅನಾರೋಗ್ಯಕ್ಕೆ ಔಷಧಗಳನ್ನ ಸಿದ್ಧಪಡಿಸಿಟ್ಕೊಂಡಿರ್ಬೇಕು. ಅದಕ್ಕಾಗಿ ಮನೆ ಔಷಧಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಈ ರೀತಿ ಮನೆ ಔಷಧಗಳ ಬಗ್ಗೆ ತಿಳಿಸಿಕೊಡುವ ಏಕೈಕ ಕಾರ್ಯಕ್ರಮ ಆಯುರ್ವೇದಂ ವಹಾಮ್ಯಹಂ. ವೀಕ್ಷಕರೇ, ನಿಮ್ಮೆಲ್ರಿಗೂ ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು, ಬನ್ನಿ ಅವ್ರಿಗೆ ಸ್ವಾಗತ ಕೋರ್ತಾ ಇಂದಿನ ಕಾರ್ಯಕ್ರಮನ ಆರಂಭಿಸೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈಗ ಡೆಂಗು ಜ್ವರ ಅಂತ ಹೇಳ್ತೀವಿ, ಅದರ ಹೆಸರಿಂದನೇ ತುಂಬ ಜನ ಭಯ ಪಡ್ತಾರೆ. ಹಾಗಾಗಿ ಈ ಡೆಂಗು ಜ್ವರ ಹೇಗೆ ತಡೆಯೋದು ಇದನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅನಿಸುತ್ತೆ. ಅದರಿಂದ ಈ ಡೆಂಗು ಜ್ವರ ಹೇಗೆ ಬರುತ್ತೆ ಮತ್ತು ಇದನ್ನು ಹೇಗೆ ತಡೆಗಟ್ಟೋದು, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಮುಖ್ಯವಾಗಿ ಈಗ ಹೆಚ್ಚು ಜ್ವರ ಬಂದಾಗ ಅಂತಂದರೆ ಮಲೇರಿಯಾ ಅಂತೇಳಿ ಕಾಮನ್ ಒಂದು ಜ್ವರ ಬಂದಾಗ ಇದೇನಾಗುತ್ತೆ ಅಂತಂದರೆ ಇದನ್ನು ಹಾಗೆ ಬಿಟ್ಟರೆ ಇದು ಮುಂದೆ ಡೆಂಗ್ಯೂ ಅನ್ನೋ ಒಂದು ಏನು ಈ ಒಂದು ಜ್ವರ ಇದೆ ಇದಕ್ಕೆ ಅದು ಪರಿವರ್ತನೆಯನ್ನು ಹೊಂದುತ್ತೆ. ಆದಷ್ಟು ನೀವು ಡೆಂಗು ಜ್ವರ ಬಂದಾಗ ನಿಮಗೆ ಕಾಮನ್ ಆಗಿ ಏನಂತಂದರೆ ವಾಂತಿ ಮತ್ತು ಬೇದಿ ಒಂದು, ಎರಡನೇದಾಗಿ ಆದಷ್ಟು ಹೆಚ್ಚು ನಿಮಗೆ ಸುಸ್ತಾಗುವಂಥದ್ದು ಮತ್ತು ಬಾಯಾರಿಕೆ ಆಗುವಂಥದ್ದು. ಇದು ಬಾಯಾರಿಕೆ ಅಂತಂದರೆ ನೀರನ್ನು ಮಾತ್ರ ನೀವು ಧ್ಯಾನದಲ್ಲಿ ಇಟ್ಕೊಳ್ಬೇಕು. ನೀರನ್ನು ನೀವು ಕುದಿಸಿ ತಣ್ಣಗೆ ಮಾಡಿದಂಥ ನೀರನ್ನು ಕುಡಿಬೇಕು. ಮತ್ತು ಆದಷ್ಟು ನೀವು ಆಹಾರವನ್ನು ಸೇವಿಸುವಾಗ ಕೂಡ ನೀವು ಬಿಸಿ ನೀರನ್ನು ಉಪಯೋಗವನ್ನು ಮಾಡೋದು ತುಂಬ ಉತ್ತಮ. ಆಮೇಲೆ ಈ ಒಂದು ಡೆಂಗು ಜ್ವರದಿಂದ ಹೆಚ್ಚು ಜನರು ಆತಂಕಗೊಳ್ತಾರೆ. ಅದಲ್ಲದೆ ಈ ಆತಂಕದಿಂದ ಏನೇನೋ ಮಾತ್ರೆಗಳನ್ನು ತಗೊಳ್ಳೋದು, ಯಾರ್ಯಾರೋ ಸಲಹೆಗಳನ್ನು ತಗೊಳ್ಳೋದು ಮತ್ತು ಯಾವುದೋ ಈ ನಾಟಿ ಔಷಧಿಗಳು ಅಂತ ಹೇಳಿಬಿಟ್ಟು ಅವ್ರ ಹತ್ರ ಹೋಗಿ ತಗೊಳ್ಳೋವಂಥದ್ದು. ಕೆಲವು ಪೇಷಂಟ್ಸ್ಗಳು ಕೆಲವರು ಫೋನ್ ಮಾಡಿದಾಗ ನನಗೆ ಹೇಳ್ತಾರೆ, ಸರ್ ನಾವು ಕೆಲವೊಂದು ದೇವಸ್ಥಾನಕ್ಕೂ ಹೋಗಿದ್ವಿ, ಅಲ್ಲೊಂದು ಭಸ್ಮ ಕೊಟ್ಟರು, ಅದನ್ನು ಕೂಡ ನಾವು ಹಾಕ್ಕೊಂಡ್ವಿ, ಅದನ್ನೆಲ್ಲ ಏನೇನೆಲ್ಲ ಹೇಳ್ತಾರೆ. ಇಂಥ ಒಂದು ಕಾರ್ಯಗಳನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಇಂಥ ಒಂದು ಮರಣಾಂತಿಕ ಒಂದು ಜ್ವರ ಇದು. ಇಂಥದ್ದು ಬಂದಾಗ ಆದಷ್ಟು ನೀವು ಮನೆಯಲ್ಲಿ ರೆಸ್ಟ್ ತಗೊಳ್ಳೋವಂಥದ್ದು, ಆದಷ್ಟು ಸಪ್ಪೆ ಆದಂಥ ಆಹಾರಗಳನ್ನು ತೆಗೆದುಕೊಳ್ಳೋದು, ಆದಷ್ಟು ಉಪ್ಪನ್ನು ನೀವು ಕಡಿಮೆ ಮಾಡಬೇಕಾಗುತ್ತೆ ಡೆಂಗು ಜ್ವರ ಬಂದಾಗ, ಬಹಳ ಮುಖ್ಯವಾದಂಥದ್ದು ಇದು. ಮತ್ತು ಆದಷ್ಟು ನಿಯಮಿತ ರೂಪದಲ್ಲಿ ಆಹಾರ ಸೇವನೆ ಏನಿದೆ ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ನೀವು ಆಹಾರವನ್ನು ಸೇವಿಸೋದು ತುಂಬ ಉತ್ತಮ. ಒಂದು ಮಾತ್ರ ನೆನಪಿಟ್ಕೊಳ್ಬೇಕು, ನೀವು ಹೆಚ್ಚು ಜನರು ಈ ಜ್ವರದಲ್ಲಿ ನೀರು ಕುಡಿಲಿಕ್ಕೆ ಇಷ್ಟಪಡೋದಿಲ್ಲ. ಆದಷ್ಟು ನೀರನ್ನು ಕುಡೀರಿ. ಯಾಕಂತಂದರೆ ಯಾವುದೇ ರೀತಿಯ ಒಂದು ಬ್ಯಾಕ್ಟೀರಿಯಲ್ ಗ್ರೋತ್ ಅಂತ ನಾವೇನು ಹೇಳ್ತೀವಿ ಮೂತ್ರಕೋಶದಲ್ಲಿ ಆಗ್ಬೋದು. ಇದರಿಂದ ಕೂಡ ನಿಮಗೆ ಒಂದು ಜ್ವರದ ಒಂದು ಭೀತಿ ಏನಿದೆ ಅದಿನ್ನೂ ಹೆಚ್ಚುಕೊಳ್ಬೋದು. ಆದ್ದರಿಂದ ಇದು ಮೂತ್ರದ ಮುಖಾಂತರ ನೀರನ್ನು ನಾವೇನು ಹೊರಗೆ ಹಾಕೋದಿದೆ ಅದು ಬಹಳ ಉತ್ತಮವಾದಂಥ ಒಂದು ಪ್ರೊಸೆಸ್ ಅಂತೇಳಿ ಹೇಳ್ಬೋದು. ಇದಕ್ಕೆ ನಾವು ಆದಷ್ಟು ಹೆಚ್ಚು ನೀರನ್ನು, ಅಂದರೆ ಈ ಹೈಡ್ರೋಥೆರಪಿ ಅಂದರೆ ನೀರಿನಿಂದನೇ ನಾವು ಈ ಒಂದು ಡೆಂಗ್ಯೂ ಜ್ವರವನ್ನು ನಾವು ಕ್ರಮೇಣವಾಗಿ ಕಡಿಮೆ ಮಾಡ್ಕೊಳ್ಬೋದು. ಆದಷ್ಟು ಕುದಿಸಿ ಆರಿಸಿದಂಥ ಏನು ನೀರಿದೆ ಅದರ ಸೇವನೆ ಬಹಳ ಮಾಡಿ ನೀವು. ಮತ್ತು ಇದಲ್ಲದೆ ಡೆಂಗ್ಯೂ ಜ್ವರ ಬಂದಾಗ ತುಳಸಿ ಎಲೆಗಳನ್ನು ಕಚ್ಚಿ ತಿನ್ನುವಂಥ ಒಂದು ಅಭ್ಯಾಸ ಕೂಡ ನೀವು ಮಾಡಿಕೊಂಡಿರಬೇಕು. ಇದು ಬಹಳ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ತಂದುಕೊಡುತ್ತೆ. ಆದಷ್ಟು ಡೆಂಗು ಜ್ವರ ಬಂದಾಗ ಅಕ್ಕಪಕ್ಕದಲ್ಲಿ ಮತ್ತು ನೀವು ಮಲಗುವಂಥ ಕೋಣೆ ಏನಿದೆ ಅದು ಬಹಳ ಶುಚಿಯಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮತ್ತು ಆದಷ್ಟು ನೀವು ಬಳಸಿದಂಥ ಬಟ್ಟೆಗಳೇ ಆಗಿರ್ಬೋದು ಅಥವಾ ಟವಲ್ ಆಗಿರ್ಬೋದು, ಇದನ್ನು ಆದಷ್ಟು ವಸ್ತ್ರಗಳನ್ನು ಬೇರೆಯವರು ಉಪಯೋಗಿಸೋದು ಒಳ್ಳೆಯದಲ್ಲ. ಇದು ಬಹಳ ಬೇಗ ಹರಡುವಂಥ ಒಂದು ಕಾಯಿಲೆ ಆಗಿರೋದ್ರಿಂದ ಆದಷ್ಟು ಚಿಕ್ಕ ಮಕ್ಕಳನ್ನು ನಿಮ್ಮಿಂದ ಸ್ವಲ್ಪ ಆ ಒಂದು ಜ್ವರ ಹೋಗುವವರೆಗೂ ನೀವು ಸ್ವಲ್ಪ ದೂರ ಬಿಡಬೇಕಾಗತ್ತೆ. ಮತ್ತು ಆಹಾರವನ್ನು ಲಿಮಿಟೆಡ್ ಆಗಿ ಸೇವಿಸಿ. ಆದಷ್ಟು ಐರನ್ ಕಂಟೆಂಟ್ ಅಂತಂದರೆ ಈ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಆಗಿರ್ಬೋದು, ಈ ಹಸಿರು ಸೊಪ್ಪುಗಳಲ್ಲಿ ಆದಷ್ಟು ಹೆಚ್ಚು ಕಬ್ಬಿಣದ ಅಂಶ ಇರೋದ್ರಿಂದ ಇದು ಬಹಳ ಉತ್ತಮವಾದ ರೀತಿಯಲ್ಲಿ ನಿಮ್ಮ ರಕ್ತದಲ್ಲಿ ಕೆಲಸ ಮಾಡುತ್ತೆ. ಯಾವುದೇ ರೀತಿಯ ಒಂದು ರೋಗ ನಾವು ಬಂದಾಗ ಆದಷ್ಟು ಹಸಿರು ಸೊಪ್ಪುಗಳನ್ನು ಯೂಸ್ ಮಾಡೋದು, ಬಳಕೆ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳ್ತೀನಿ ನಾನು. ನಾವು ಕೆಲವೊಂದು ಪ್ರಯೋಗಗಳನ್ನು ಇವತ್ತು ಹೇಳ್ತಾ ಇದ್ದೀವಿ. ಆ ಪ್ರಯೋಗಗಳನ್ನು ನಿಮ್ಮ ಮನೆಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಪಡಿಬಹುದು. ವೀಕ್ಷಕರೇ, ಈ ಡೆಂಗು ಜ್ವರ ಹೇಗೆ ಬರುತ್ತೆ, ಇದನ್ನ ತಡೆಗಟ್ಟೋದು ಹೇಗೆ, ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ. ಈಗ ಈ ಡೆಂಗು ಜ್ವರ ಬಂದಾಗ ಮನೆಯಲ್ಲಿ ಸುಲಭವಾಗಿ ಹೇಗೆ ಮನೆ ಔಷಧಗಳನ್ನ ತಯಾರಿಸ್ಬೋದು ಅನ್ನೋದನ್ನ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಏಲಕ್ಕಿ ಹಾಗೂ ತುಳಸಿ ಎಲೆಗಳು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಇದನ್ನು ಮಾಡೋದು ಹೇಗೆ, ಇದನ್ನು ಮಾಡಿ ಇದರ ಉಪಯೋಗಗಳನ್ನು ಹೇಗೆ ಪಡೆದುಕೊಳ್ಳೋದು ಅನ್ನೋದನ್ನು ವಿವರವಾಗಿ ಹೇಳ್ಕೊಡ್ತೀನಿ. ಈಗ ಮೊದಲಿಗೆ ಪುಟಾಣಿಗೆ ಏಲಕ್ಕಿ
ಕೊತ್ತಂಬರಿ ಸೊಪ್ಪು ಹಾಗೂ ತುಳಸಿ ದಳಗಳನ್ನು ಹಾಕೊಂಡ್ಬಿಟ್ಟು ನಾವು ಜಜ್ಕೊಳ್ಬೇಕು. 2 ಏಲಕ್ಕಿಯನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನು 4 ರಿಂದ 5 ತುಳಸಿ ದಳಗಳನ್ನು ಹಾಕಿ ಇದನ್ನು ಜಜ್ಕೊಳ್ಬೇಕು. ಹಾಗೆ ಈ ಏಲಕ್ಕಿಯನ್ನ ಸಿಪ್ಪೆ ಸಮೇತ ಹಾಕಬೇಕು. ಸಾಕು. ಈಗ ಪಾತ್ರೆಗೆ 1 ಗ್ಲಾಸ್ನಷ್ಟು ನಾವು ನೀರನ್ನು ಹಾಕ್ಕೊಳ್ಬೇಕು. 4 ಗ್ಲಾಸನ್ನು ಕೊಡಿ. ಒಂದು ಗ್ಲಾಸ್ ನೀರು ಹಾಕಿದ ನಂತರ ಇದಕ್ಕೆ ನಾವೇನು ಜಜ್ಕೊಂಡಿದ್ವಲ್ಲ ಈಗ ಅದನ್ನು ನಾವು ಇದಕ್ಕೆ ಹಾಕ್ಕೊಂಡು 2 ಕುದಿ ಬರೋವರೆಗೂ ನಾವು ಇದನ್ನು ಕುದಿಸ್ಬೇಕು. ನಂತರ ಇದನ್ನು ನಾವು ಗ್ಲಾಸಿಗೆ ಹಾಕ್ಕೊಂಡ ನಂತರ ಲೋಟಕ್ಕೆ ಹಾಕ್ಕೊಂಡ ನಂತರ ಅರ್ಧ ನಿಂಬೆಹಣ್ಣಿನ ರಸವನ್ನು ಅದಕ್ಕೆ ಬೆರೆಸಿ ಇದನ್ನು ಕೂಡ ನಾವು ಬಿಸಿ ಬಿಸಿಯಾಗಿ ಸೇವಿಸಬೇಕು. ಇದನ್ನು ದಿವಸಕ್ಕೆ 3 ಬಾರಿ ಸೇವಿಸೋದು ತುಂಬ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ಈಗ ಈ ನೀರಿಗೆ ನಾವು ಮಾಡಿದಂಥ ಜಜ್ಜಿದಂಥ ಏನು ಪೇಸ್ಟ್ ಇದೆ ಅದನ್ನು ಹಾಕ್ಕೊಳ್ಳೋಣ. ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಓಕೆ, ಇದು ಎಷ್ಟು ಕುದಿ ಬರುವವರೆಗೆ ಕುದಿಸ್ಬೇಕಾಗುತ್ತೆ? 2 ಕುದಿ ಬರುವವರೆಗೂ ಇದನ್ನು ಕುದಿಸಿ ನಂತರ ಇದನ್ನು ನಾವು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಮತ್ತು ಆದಷ್ಟು ಇದನ್ನು ಸೋಸ್ಕೊಳ್ಳೋದು ಒಳ್ಳೆಯದಲ್ಲ. ಹಾಗೆಯೇ ಇದನ್ನು ಹಾಕಿಬಿಟ್ಟು ನಂತರ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಬಿಸಿ ಬಿಸಿಯಾಗಿ ಕುಡಿಯೋದು ತುಂಬ ಒಳ್ಳೆಯದು. ಈ ಡೆಂಗ್ಯೂ ಜ್ವರಕ್ಕೆ ಇದರಿಂದ ತುಂಬ ಬೇಗನೆ ಒಂದು ಪರಿಹಾರ ಸಿಗುತ್ತೆ. ಭಾಳ ಬೇಗ ಪರಿಹಾರ ಸಿಗುತ್ತೆ ಮತ್ತು ಜ್ವರ ಕೂಡ ಇದರಿಂದ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಅದಲ್ಲದೆ ಇದನ್ನು ಹೆಚ್ಚಾಗಿ ಮಕ್ಕಳಲ್ಲಿನೂ ಕಂಡು ಬಂದಾಗ ಇದನ್ನು ನೀವು ಕೊಡ್ಬೋದು. ಮತ್ತು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು ಈ ಒಂದು ಕಷಾಯವನ್ನು ನೀವು ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಒಳ್ಳೆಯ ಒಂದು ಫಲಿತಾಂಶವನ್ನು ನೀವು ನೋಡ್ಕೊಳ್ಬೋದು. ಅವರ ಇಂಪ್ರೂವ್ಮೆಂಟ್ ಆಗ್ತಾ ಬರುವಂಥ ಸುಧಾರಿಸಿಕೊಳ್ಳುವಂಥ ಒಂದು ಡೆಂಗ್ಯೂ ಫೀವರಿಂದ ಅಂದರೆ ಜ್ವರದಿಂದ ಉತ್ತಮವಾದಂಥ ಒಂದು ಉಪಯೋಗಕಾರಿಯಾದಂಥ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ಈಗ ಇದು ಕುದೀತಾ ಇದೆ, ಇದನ್ನು ನಾವು ಸೋಸ್ಕೊಳ್ಬೇಕು. ಈಗ ಅರ್ಧ ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಬೆರೆಸಿ ಇದಕ್ಕೆ ಕೆಲವರು ಕಪ್ಪುಪ್ಪನ್ನು ಹಾಕಿಬಿಟ್ಟು ಕೂಡ ಸೇವಿಸ್ತಾರೆ. ಅದು ಕೂಡ ಕುಡಿಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಅದಲ್ಲದೆ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇದೇ ರೀತಿ ಬಿಸಿ ಬಿಸಿಯಾಗಿ ಕುಡಿಯುವ ಒಂದು ಅಭ್ಯಾಸ ಏನಿದೆ ಅದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಆದರ್ಶವ್ರೆ, ನಾವೀಗ ತಯಾರಿಸಿದಂಥ ಈ ಕಷಾಯನ ಸಾಮಾನ್ಯವಾಗಿ ಬರುವಂಥ ಜ್ವರಕ್ಕೂ ಉಪಯೋಗಿಸ್ಬೋದಾ? ಹೌದಮ್ಮ, ಇದನ್ನು ಉಪಯೋಗಿಸ್ಬೋದು. ಹೆಚ್ಚು ಈ ಜ್ವರ ಬಂದಾಗ ವಾಂತಿ ಮತ್ತು ಭೇದಿ ಯಾವಾಗ ಆಗುತ್ತೆ ಅಂಥವ್ರಿಗೆ ಕೂಡ ಇದು ಉತ್ತಮವಾದಂಥ ಒಂದು ಫಲಿತಾಂಶವನ್ನು ತಂದುಕೊಡುತ್ತೆ. ದಿವಸಕ್ಕೆ 3 ಬಾರಿ ಊಟದ ನಂತರ ನೀವು ತೆಗೆದುಕೊಳ್ಳೋದು ತುಂಬ ಉತ್ತಮ. ಡೆಂಗಿ ಜ್ವರಕ್ಕೆ ಮನೆ ಔಷಧ ಬೇಕಾಗುವ ಸಾಮಗ್ರಿಗಳು: ನಿಂಬೆಹಣ್ಣು, ಕೊತ್ತಂಬರಿ, ಏಲಕ್ಕಿ ಮತ್ತು ತುಳಸಿ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ 2 ಏಲಕ್ಕಿ, ಕೊತ್ತಂಬರಿ, 4 ರಿಂದ 5 ತುಳಸಿ ದಳಗಳನ್ನು ಹಾಕಿ ಜಜ್ಜಿಕೊಳ್ಳಿ. ನಂತರ ಪಾತ್ರೆಗೆ 1 ಲೋಟ ನೀರು, ಜಜ್ಜಿದ ಮಿಶ್ರಣ ಹಾಕಿ 2 ಕುದಿ ಕುದಿಸಿ 1 ಲೋಟಕ್ಕೆ ಹಾಕಿಕೊಂಡು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿದರೆ ಡೆಂಗ್ಯೂ ಜ್ವರ ನಿವಾರಣೆಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೋಡಿದ್ವಲ್ಲ, ಈ ಡೆಂಗ್ಯೂ ಜ್ವರ ಅಂತ ಮಾರಣಾಂತಿಕ ರೋಗಕ್ಕೆ ಹೇಗೆ ಸುಲಭವಾಗಿ ಮನೆಯಲ್ಲೇ ಈ ಕೊತ್ತಂಬರಿ ಸೊಪ್ಪು, ತುಳಸಿ ಎಲೆಗಳು ಇವುಗಳನ್ನು ಉಪಯೋಗಿಸಿ ಒಂದು ಸುಲಭವಾದ ಮನೆ ಔಷಧ ತಯಾರಿಸಿದ್ವಿ ಅಂತ. ಈಗ ಈ ಡೆಂಗ್ಯೂ ಜ್ವರದ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಇದೆ. ಸ್ನೇಹಿತರೆ, ಬನ್ನಿ ಈಗ ಡೆಂಗ್ಯೂ ಜ್ವರಕ್ಕೆ ಹೇಗೆ ಈ ವಾಯುವಡಂಗ, ಪಪ್ಪಾಯ ಮತ್ತೆ ತುಳಸಿ ಎಲೆಗಳು ಇವಷ್ಟನ್ನು ಉಪಯೋಗಿಸಿ ಒಂದು ಸುಲಭವಾದ ಮನೆ ಔಷಧ ತಯಾರಿಸ್ಬೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ತುಳಸಿ ದಳ, ಬೆಲ್ಲ, ಪಪ್ಪಾಯಿ ಹಣ್ಣಿನ ಪೇಸ್ಟ್, ವಾಯುವಡಂಗ ಹಾಗೂ ಜೇನುತುಪ್ಪ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು.
ಈಗ ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲು ಇದಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕಿ ಬಿಸಿ ಮಾಡಿಕೊಳ್ಬೇಕು. ಇದಕ್ಕೆ 1 ಟೀ ಸ್ಪೂನಿನಷ್ಟು ವಾಯುವಡಂಗವನ್ನು ಹಾಕ್ಕೊಳ್ಬೇಕು. ಹಾಗೂ ಬೆಲ್ಲ 1 ರಿಂದ 1.5 ಚಮಚದಷ್ಟು ಹಾಕ್ಕೋಬೇಕು. ನಂತರ ಇದಕ್ಕೆ ತುಳಸಿ ಎಲೆಗಳು ಒಂದು 5 ರಿಂದ 6 ತುಳಸಿ ಎಲೆಗಳನ್ನು ಹಾಕಬೇಕು. ಇದು ಬೆಲ್ಲ ಕರಗಬೇಕು. ಇದರಲ್ಲಿ ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪಪ್ಪಾಯದ ಪೇಸ್ಟನ್ನು ನಂತರ ಇಲ್ಲ, ಇದು ಸ್ವಲ್ಪ ಒಂದು ಕುದಿ ಬಂದ ನಂತರ ನಾವು ಪಪ್ಪಾಯ ಪೇಸ್ಟು, ನಂತರ ಇದನ್ನು ನಾವು ಸೋಸ್ಕೊಳ್ಬೇಕು, ಫಿಲ್ಟರ್ ಮಾಡಬೇಕು. ನಂತರ ಅದಕ್ಕೆ ಜೇನುತುಪ್ಪವನ್ನು ಬೆರೆಸಬೇಕು. ಇದರಲ್ಲಿರುವಂಥ ಬೆಲ್ಲ ಮಾತ್ರ ಕರಗಬೇಕು. ನೋಡಿ, ನಾವು ಎಲ್ಲ ಒಂದು ನಮ್ಮ ಈ ಮನೆ ಔಷಧಿಗಳಲ್ಲಿ ತುಳಸಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಈ ತುಳಸಿ ಎಲೆಯಲ್ಲಿ ಎಷ್ಟು ಒಂದು ಔಷಧಿಯ ಗುಣಗಳಿದೆ ಅನ್ನೋದನ್ನ ಜನರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಈ ಒಂದು ತುಳಸಿ ಎಲೆ ನಿಜವಾಗ್ಲೂ ಒಂದು ಸಂಜೀವಿನಿ, ಒಂದು ಅಮೃತ ಅಂತ ಹೇಳ್ಬೋದು. ಯಾಕಂತಂದರೆ ಇದರಿಂದ ನಾವು ಮಾಡುವಂಥ ಏನು ಕಷಾಯವಿದೆ ಅದು ಅಮೃತನೇ, ನಿಜಾನೇ ಸಹಿ ಅದು. ಯಾಕಂತಂದರೆ ಇದರಲ್ಲಿ ಇರುವಂಥ ಒಂದು ಸತ್ವ, ಇದರಲ್ಲಿರುವಂಥ ಒಂದು ಔಷಧಿ ಗುಣಗಳು ಬೇರೆ ಯಾವುದೇ ಎಲೆಗಳಲ್ಲಿ ಅಷ್ಟಿಲ್ಲ ಅಂತೇಳಿ ಹೇಳ್ಬೋದು. ಕೆಮ್ಮಾಗಿರ್ಬೋದು ಅಥವಾ ವಾತ ಆಗಿರ್ಬೋದು, ಶೀತ ಆಗಿರ್ಬೋದು, ಯಾವುದೇ ರೀತಿಯ ಕಾಯಿಲೆಗೆ ಇದು ತುಂಬ ಉತ್ತಮವಾದಂಥ ಒಂದು ಬಹಳ ಪ್ರಯೋಗಕಾರಿ ಹಾಗೂ ಉಪಯೋಗಕಾರಿಯಾದಂಥ ಒಂದು ಎಲೆ ಅಂತ ಹೇಳ್ಬೋದು. ತುಳಸಿ ದಳ ಅಂದರೆ ಎಷ್ಟು ಒಂದು ಔಷಧಿ ಗುಣವನ್ನು ಹೊಂದಿದೆ. ಆದ್ರಿಂದಲೇ ನಮ್ಮ ಹಿರಿಯರು ಮನೆ ಮುಂದೆ ಒಂದು ತುಳಸಿ ಗಿಡ ಇರಲಿ ಅಂತ ಹೇಳ್ತಾ ಇರ್ತಾರೆ. ಹೌದಮ್ಮ. ಈಗ ಇದಕ್ಕೆ ಪಪ್ಪಾಯ ಪೇಸ್ಟ್ 2 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. 2 ಟೀ ಸ್ಪೂನಷ್ಟು ಪಪ್ಪಾಯ ಹಣ್ಣಿನ ಪೇಸ್ಟ್. ಈಗ ಇದು ಇನ್ನೊಂದು ಕುದಿ ಬಂದ ನಂತರ ಇದನ್ನು ನಾವು ಸೋಸ್ಕೊಳ್ಬೇಕು. ಇದನ್ನು ಹೆಚ್ಚಾಗಿ ನಾವು ಕುದಿಸ್ಲಿಕ್ಕೆ ಹೋಗಬಾರ್ದು. ಜಾಸ್ತಿ ಕುದಿಸಿದ್ರೆ ಅದು ಆವಿ ರೂಪದಲ್ಲಿ ಹೊರಟು ಹೋಗ್ಬಿಡುತ್ತೆ, ಸತ್ವಗಳೆಲ್ಲ ಹೊರಟು ಹೋಗುತ್ತೆ. ಜಸ್ಟ್ ಇನ್ನು ಈಗ ಒಂದು ಕುದಿ ಇದು ಯಾವ ರೀತಿ ಬರ್ತಾ ಇದೆ, ಇದು ಬಂತಂದರೆ ಇದನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಸೋಸ್ಕೊಳ್ಬೇಕು. ಇದೊಂದು ರುಚಿಕರ ಪಾನೀಯ ಅಂತ ಕೂಡ ಹೇಳ್ಬೋದು. ಪಪ್ಪಾಯ ಉಪಯೋಗಿಸಿದ್ವಿ, ಬೆಲ್ಲ, ತುಳಸಿ ಎಲೆ, ಮತ್ತೆ ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ಅನ್ಸುತ್ತೆ. ಹೌದು. ಈಗ ಇದನ್ನು ಸೋಸ್ಕೊಳ್ಬೇಕು. ಇದನ್ನು ಈ ರೀತಿ ಮಾಡಿದ ನಂತರ ಇದಕ್ಕೆ ನಾವು 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಬೇಕು. ನೋಡಿ, ಈ ರೀತಿ ಇದು ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ದಿನಕ್ಕೆ 2 ಬಾರಿ ಬ್ರೇಕ್ಫಾಸ್ಟ್ ಆದ ನಂತರ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಈ 1 ಗ್ಲಾಸ್ ಬಿಸಿ ಬಿಸಿಯಾಗಿ ಇದನ್ನು ಕುಡಿದ್ರೆ ಡೆಂಗ್ಯೂ ಜ್ವರಕ್ಕೆ ತುಂಬ ಉತ್ತಮವಾದಂಥ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈಗ ಈ ತುಳಸಿ ಎಲೆ ಹಾಗೂ ವಾಯುವಡಂಗದಿಂದ ಮಾಡಿದಂಥ ಕಷಾಯ ಸಿದ್ಧವಾಗಿದೆ. ಇದರ ಪ್ರಯೋಜನವನ್ನು ನೀವು ಪಡೀರಿ, ಡೆಂಗ್ಯೂ ಜ್ವರದಿಂದ ಹೊರಬನ್ನಿ. ಡೆಂಗಿ ಜ್ವರಕ್ಕೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ವಾಯುವಡಂಗ, ಜೇನುತುಪ್ಪ, ಬೆಲ್ಲ, ಪಪ್ಪಾಯಿ ಹಣ್ಣಿನ ಪೇಸ್ಟ್ ಮತ್ತು ತುಳಸಿ ಎಲೆಗಳು. ತಯಾರಿಸುವ ವಿಧಾನ: ಮೊದಲು ಪಾತ್ರೆಗೆ 1 ಲೋಟ ನೀರು, ವಾಯುವಡಂಗ, 1 ಚಮಚ ಬೆಲ್ಲ, 5 ರಿಂದ 6 ತುಳಸಿ ದಳಗಳನ್ನು ಹಾಕಿ ಬೆಲ್ಲ ಕರಗಿ 1 ಕುದಿ ಬಂದ ನಂತರ 2 ಚಮಚ ಪಪ್ಪಾಯಿ ಹಣ್ಣಿನ ಪೇಸ್ಟ್ ಹಾಕಿ 1 ಕುದಿ ಬಂದ ಮೇಲೆ ಲೋಟದೊಳಗೆ ಶೋಧಿಸಿಕೊಂಡು 1 ಚಮಚ ಜೇನುತುಪ್ಪ ಹಾಕಿ ಕಲಸಿದ್ರೆ ಡೆಂಗಿ ಜ್ವರ ನಿವಾರಣೆಗೆ ಮನೆ ಔಷಧ ಸಿದ್ಧ.